ಮೊದಲು ಹಾಗೆ ಅಂದ್ಕೊಂಡ್ರು, ಅದಕ್ಕೋಸ್ಕರನೇ ಅದು ಬಂತು. ಯಾತಕ್ಕೋಸ್ಕರ ಬಂತು ಅಂತ ನೋಡ್ತಾ ಹೋದರೆ, ಈ ತಂಬಾಕು ಅಥವಾ ಧೂಮಪಾನದಲ್ಲಿ ಹತ್ರ 7,000 ಕಾರ್ಸಿನೋಜನ್ ಅಂದರೆ ಕ್ಯಾನ್ಸರ್ ಕಾಸ್ ಮಾಡೋ ಏಜೆಂಟ್ಸ್ ಇದೆ ಅಂತ. ಸೊ ಬರಬೇಕಾದ್ರೆ ಕಾನ್ಸೆಪ್ಟ್ ಏನು ಇಟ್ಕೊಂಡು ತೊಗೊಂಬಂದರು ಅಂದರೆ, ಆ ಕಾರ್ಸಿನೋಜನ್ಸನ್ನ ತೆಗೆಯೋಣ, ಕ್ಯಾನ್ಸರ್ ಬರ್ತಾ ಇತ್ತಲ್ಲ ಅದನ್ನು ತೆಗೆಯೋಣ. ಅವ್ರಿಗೆ ಅಡಿಕ್ಷನ್ ಯಾವುದಕ್ಕಿದೆ ಅಂದರೆ ನಿಕೋಟಿನ್ ಅಂತಕ್ಕಂಥ ಒಂದು ಸಬ್ಸ್ಟೆನ್ಸಿಗೆ ಆ ನಿಕೋಟಿನನ್ನು ಕೊಡೋಣ. ಸೊ ಸಹಾಯ ಆಗುತ್ತೆ. ಯಾವ ರೀತಿ ಸಹಾಯ ಆಗುತ್ತೆ ಅಂದರೆ, ಕ್ಯಾನ್ಸರ್ ಬರೋ ಸಾಧ್ಯತೆಯನ್ನು ತಡಿಬೋದು. ಅದಾದಮೇಲೆ ನಿಕೋಟಿನ್ ಕೊಡ್ತಾ ಇದ್ದೀವಲ್ಲ, ಅದನ್ನು ಗ್ರ್ಯಾಜುವಲ್ ಆಗಿ ಅವ್ರು ಕಡಿಮೆ ಮಾಡ್ಕೊತಾ ಬಂದು ನಿಲ್ಲಿಸ್ತೀವಿ. ಸೊ ಇದು ಒಂದು ಡಿ ಅಡಿಕ್ಷನ್ಗೆ ಸಹಾಯ ಆಗುತ್ತೆ. ಅಂದರೆ ಅದನ್ನು ನಿಲ್ಲಿಸೋದಕ್ಕೆ, ಧೂಮಪಾನ ಯಾರಿಗೆ ನಿಲ್ಸೋಕ್ಕಾಗ್ತಾ ಇಲ್ಲ ಅವರಿಗೆ ನಿಲ್ಲಿಸೋದಕ್ಕೆ ಸಹಾಯ ಆಗುತ್ತೆ ಅನ್ನೋ ಕಾನ್ಸೆಪ್ಟ್ ಮೇಲೆ ಈ ಸಿಗರೇಟನ್ನು ತಗೊಂಡ್ಬಂತು. ಬಟ್ ಪ್ರಾಬ್ಲಮ್ ಏನಾಗಿದ್ದು ಅಂದರೆ, ಯಾವುದೇ ಆದರೂ ಕೆಮಿಕಲ್ಸು ಅದರದ್ದೇ ಆದ ತೊಂದರೆಗಳಿರುತ್ತೆ. ಅವರು ಅದರ ಕೆಮಿಕಲ್ ಕಾಂಪೋಸಿಷನ್ ಚೇಂಜ್ ಮಾಡಿ ನೋಡಿದ್ರು ಏನೇ ಕೆಮಿಕಲ್ಸನ್ನ ಅದ್ರ ಜೊತೆಗೆ ಕೊಟ್ಟರು ತೊಂದರೆ ಆಗುತ್ತೆ. ಮೊದಲಿಗೆ ಪಾಪ್ಕಾರ್ನ್ ಡಿಸೀಸ್ ಅಂತೆಲ್ಲ ಬರೋಕ್ಕೆ ಹಿಡಿತು. ಏನಂದರೆ ಅದರಲ್ಲಿರೋ ಕೆಮಿಕಲ್ಸ್ ಇದೆ ಅಲ್ಲ, ಅದಕ್ಕೆ ಉಸಿರಾಟದ ಕೊಳವೆಗಳೆಲ್ಲ ಬಾವು ಬರೋಕ್ಕೆ ಹಿಡಿತು. ಸೊ ಈ ಅಸ್ತಮಾ, ವೀಸಿಂಗು ಇದೆಲ್ಲ ಹೇಳ್ತೀವಲ್ಲ, ಆ ಥರ ವ್ಯತ್ಯಾಸಗಳು. ಮತ್ತು ಕೆಲವು ಸರಿ ಅದರ ಲಿಪಿಡ್ ಕಂಟೆಂಟ್ ಇರುತ್ತೆ, ಅಂದರೆ ಕೊಬ್ಬಿನ ಅಂಶದ ಥರದ್ದು, ಇದರಿಂದ ನಿಮೋನಿಯಾ ಆಗಕ್ಕೆ ಹಿಡಿತು. ಸೊ ಈ ನಿಮೋನಿಯಾ ಆಗ್ತಾ ಇದೆ ಅಂತ ಅವುಗಳನ್ನು ವ್ಯತ್ಯಾಸ ಮಾಡೋಕ್ಕೆ ಹಿಡಿದ್ರು. ಅದಾದಮೇಲೆ ಕೆಮಿಕಲ್ಸ್ ಚೇಂಜ್ ಮಾಡ್ತಾ ಹೋದರೆ ಈ ಸಿಗರೇಟ್ ಆ್ಯಂಡ್ ವೇಪಿಂಗ್ ಅಸೋಸಿಯೇಟೆಡ್ ಲಂಗ್ ಡಿಸೀಸಸ್ ಅಂತ ಅದರದ್ದೇ ಲಾರ್ಜ್ ಗ್ರೂಪ್ ಆಫ್ ಶ್ವಾಸಕೋಶದ ಕಾಯಿಲೆಗಳು, ಬೇರೆ ಕಾಯಿಲೆಗಳನ್ನು ಮಿಮಿಕ್ ಮಾಡ್ತಕ್ಕಂಥ ಕಾಯಿಲೆಗಳು ಬರೋಕ್ಕೆ ಹಿಡಿತಾರೆ. ಹಾಗಂತ ಈ ಧೂಮಪಾನ ಮಾಡೋರು, ಅಂದರೆ ಧೂಮಪಾನ ಮಾಡೋದು ನಿಲ್ಸಕ್ಕೆ ಸಹಾಯ ಆಯಿತಾ ಅಂತ ನೋಡ್ತಾ ಹೋದರೆ ಇಲ್ಲ, ಅವರು ಅದ್ರ ಬದಲು ಈ ಸಿಗರೇಟಿಗೆ ಮತ್ತು ವೇಪಿಂಗಿಗೆ ಅಡಿಕ್ಟ್ ಆಗಕ್ಕೆ ಹಿಡಿದ್ರು. ಆರೋಗ್ಯದ ಬಗ್ಗೆ ಹೆಚ್ಚಿನ ಮಾಹಿತಿಗೆ ಡಾಕ್ಟರ್ ಮೂಲಕ ತಿಳಿಯಲು ಮ್ಯಾಕ್ಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಯೂಟ್ಯೂಬ್ ಹಾಗೂ ಸೋಷಿಯಲ್ ಮೀಡಿಯಾ ಚಾನೆಲ್ಗಳನ್ನು ಹಿಂದೆ ಸಬ್ಸ್ಕ್ರೈಬ್ ಮಾಡಿ.